ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಎಟ್ ನೇಚರ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ಹತ್ತಿರ ಇರೋ ಸಂಗತಿ ಒಂದು ಹೇಳಬೇಕು ಅಂತಿದ್ದೀನಿ. ನೋಡಿ, ಸುಮ್ಮನೆ ಸಂಜೆ ಹೊತ್ತು ಬೇಜಾರಾಗ್ತಿದೆ, ಒಂದು ಸ್ಮೋಕ್ ಮಾಡೋಣ. ಯಾಕೆ ಡಾಕ್ಟ್ರುಗಳು ಎಷ್ಟೋ ಜನ ಸ್ಮೋಕ್ ಮಾಡ್ತಾರೆ, ಸರ್ಜನ್ಸು ಆಪ್ರೇಷನ್ ಒಂದು ಮುಗಿದ ತಕ್ಷಣ ಹೊರಗಡೆ ಹೋಗಿ ಒಂದು ಸ್ಮೋಕ್ ಮಾಡಿ ಬರ್ತಾರೆ. ಎಷ್ಟೋ ಕಡೆ ಸ್ಮೋಕಿಂಗ್ ಝೋನ್ ಅಂತಲೇ ಮಾಡಿರ್ತಾರೆ. ಸ್ಮೋಕ್ ಮಾಡೋರು ಹೋಗಿ ಅಲ್ಲಿ ಸ್ಮೋಕ್ ಮಾಡಿ ಸಾಯಿರಿ ಅಂತ. ಈ ಸ್ಮೋಕಿಂಗ್ ಅನ್ನೋದು ಮೊದಲು ಒಂಥರ ಅವರು ಇವರು ಯಾರೋ ಮಾಡ್ತಿದ್ರು ಅಂತ. ಆದರೆ ಈಗ ಏನಾಗಿದೆ ಅಂದರೆ, ಕೆಲವೊಂದು ಸತಿ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳು ಅದು ಒಂದು ಪ್ಯಾಷನ್ನು, ಬಾರ ಸ್ಮೋಕ್ ಮಾಡಿ ಬರೋಣ ಅಂತ. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಸ್ಮೋಕ್ ಮಾಡಿ ಬರೋಣ ಅಂತ. ಆಮೇಲೆ ಕೆಲವರಿಗೆ ಏನು ಅಂತಂದರೆ, ನಾವು ಯಾರಿಗಾದರೂ ನೀವು ಒಳ್ಳೇದಲ್ಲ ಸ್ಮೋಕಿಂಗು ಬಿಡಿ ಅಂತಂದರೆ ಏನಂತಾರೆ ಗೊತ್ತಾ, ನಾವು ಎಲ್ರಿ ದಿನಕ್ಕೆ 1, 2, 3 ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಅಂತೀವಿ. ಆದರೆ ಒಂದು ವಿಷಯ ತಿಳ್ಕೊಂಡಿರಿ, ಪ್ರತಿದಿನ ಒಂದೇ ಸಿಗರೇಟನ್ನು ನೀವು ವರ್ಷಾನುಗಟ್ಟಲೆ ಸೇದಿದರೆ 100ಕ್ಕೆ 100 ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕ್ಯಾನ್ಸರ್ ಬರ್ಬೋದು, ಲಂಗ್ ಕ್ಯಾನ್ಸರ್ ಬರ್ಬೋದು, ಗಂಟಲಿನ ಕ್ಯಾನ್ಸರ್ ಬರ್ಬೋದು, ಸ್ಟ್ರೋಕು, ಪ್ಯಾರಾಲಿಸಿಸ್ ಆಗ್ಬೋದು. ತುಂಬ ದಿನ ಸ್ಮೋಕ್ ಮಾಡ್ತಿರೋರಿಗೆ ಏನು ಸ್ಮೋಕ್ ಮಾಡೋದಕ್ಕೆ ಬಳಸೋದು ಯಾವುದು ವಿಷ? ಹೊಗೆ ಸೊಪ್ಪು, ಟೊಬ್ಯಾಕೋನಲ್ಲಿರುವ ನಿಕೋಟಿನ್ ಎನ್ನುವ ವಿಷ ಬಹಳ ದಿನ ನಾವು ತೊಗೊಳ್ತಾ ಹೋದರೆ ಏನಾಗುತ್ತೆ ಅಂತಂದರೆ COPD, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಅಂದರೆ ಶ್ವಾಸಕೋಶ ಹೆಂಗಿರುತ್ತೆ ಗೊತ್ತಾ? ಶ್ವಾಸಕೋಶ ಅನ್ನೋದು ಹೇಗಿರಬೇಕು ಅಂತಂದರೆ ಜೇನುಗೂಡು ಥರ ಇರಬೇಕು. ಅದರಲ್ಲಿ ಗಾಳಿ, ಅಶುದ್ಧ ಗಾಳಿ ಹೋಗುತ್ತೆ, ಶುದ್ಧ ಗಾಳಿ ಬರುತ್ತೆ. ಅಷ್ಟು ಒಳ್ಳೆಯ ಒಂದು ಏನು ನಮ್ಮ ಪ್ರಕೃತಿ ಅಥವಾ ದೇವರು ನಮಗೆ ಕೊಟ್ಟ ಅಂಗ 2 ಶ್ವಾಸಕೋಶ, ಪುಪ್ಪುಸ ಅಂತೀವಿ. ಆದರೆ ಅದರೊಳಗೆ ನಾವೇನು ಮಾಡ್ತೀವಿ, ಸ್ಮೋಕ್ ಮಾಡಿ ಮಾಡಿ ಹೊಗೆ ತುಂಬಿಸಿ ನೀವು ಕೆಲವೊಂದು ಸತಿ ಹಳೇ ಬೈಕ್ಗಳು ನೋಡಿ, ಅದರ ಸೈಲೆನ್ಸರ್ ಎಷ್ಟು ಬ್ಲಾಕ್ ಆಗಿರುತ್ತೆ ಅಂದರೆ ಸುಟ್ಟು ಹೊಡಿತಾನೆ, ಡಬ್ಬ ಹೊಡೆದು ಅದರಲ್ಲಿರೋ ಹೊಗೆ ತೆಗಿತಾರೆ ಸೈಲೆನ್ಸರ್. ಆದರೆ ನಮ್ಮ ದೇಹದಲ್ಲಿರುವ ಈ ಶ್ವಾಸಕೋಶದಲ್ಲಿ ತುಂಬಿರೋ ಹೊಗೆನ ಯಾವಾಗ ಸುಡೋದು? ಆ ಮನುಷ್ಯ ಇದರಿಂದ ಸತ್ತ ಮೇಲೆ ಸುಡೋದು. ಹಾಗಾಗಿ ಸ್ಮೋಕಿಂಗ್ ಅನ್ನೋದು ತುಂಬ ಡೇಂಜರ್. ಕೆಲವರು ಹೇಳ್ತಾರೆ ನಾವು ಕುಡಿಯೋದಕ್ಕಿಂತ ಸ್ಮೋಕಿಂಗ್ ಬೆಟರ್ ಅಂತ. ಆದರೆ ಪ್ರತಿಯೊಂದು ದುಶ್ಚಟಗಳು ಕೂಡ ಅದರದ್ದೇ ಆದ ದುಷ್ಪರಿಣಾಮಗಳನ್ನು ಹೊಂದಿರುತ್ತೆ. ಹಾಗಾಗಿ ಯಾರ್ಯಾರು ನಿಮ್ಮವರು, ನಿಮ್ಮ ಹತ್ರ ಇರೋರು ಸ್ಮೋಕ್ ಮಾಡ್ತಾರೋ ದಯವಿಟ್ಟು ಹೇಳಿ, ಸ್ಮೋಕಿಂಗನ್ನು ಕಡಿಮೆ ಮಾಡ್ತೀನಿ, 15 ಇರೋದು 10ಕ್ಕೆ ತರ್ತೀನಿ, 5ಕ್ಕೆ ತರ್ತೀನಿ. ಖಂಡಿತ ಸಾಧ್ಯ ಇಲ್ಲ. ಸ್ಮೋಕಿಂಗ್ ನಿಲ್ಲಿಸಲೇಬೇಕು. ಹೇಗೆ ನಿಲ್ಲಿಸ್ತೀರಾ? ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಪ್ರೀತಿ ಇದ್ದರೆ, ಅಥವಾ ಬದುಕಬೇಕು ಅನ್ನೋ ಆಸೆ ಇದ್ದರೆ, ಕ್ಯಾನ್ಸರಿಂದ ಬಳಲವರು ನೋಡಿಬಿಟ್ರೆ ಅಷ್ಟು ಬೇಜಾರಾಗುತ್ತೆ. ಸ್ಮೋಕಿಂಗಿಂದ ಕೆಟ್ಟ ವಾಸನೆ ಬರುತ್ತೆ, ಬಾಯಿ ವಾಸನೆ ಬರುತ್ತೆ, ಹಲ್ಲುಗಳು ಹಾಳಾಗ್ತವೆ, ಹಲ್ಲುಗಳು ಬಣ್ಣ ಚೇಂಜ್ ಆಗುತ್ತೆ. ಸಮಾಜದಲ್ಲಿ ಸ್ಮೋಕ್ ಮಾಡೋರು ಅಂತಂದರೆ ಅಥವಾ ಸರಾಯಿ ಕುಡಿಯೋರು ಅಂದರೆ ಜನ ಒಂಥರ ಅನ್ಕೋಬೋದು, ನಿಮ್ಮ ಸ್ನೇಹಿತರು ನಿಮ್ಮ ಗುಂಪಲ್ಲಿ ಅದನ್ನು ಖುಷಿ ಪಡೋರು ಇರ್ತಾರೆ. ಆದರೆ ಅದು ಬರೀ 5%. ಇನ್ನು 95% ಜನ ನಿಮ್ಮನ್ನು ಕೆಟ್ಟದಾಗಿ ನೋಡ್ತಾರೆ. ಹಾಗಾಗಿ ಇದನ್ನು ಹೆಂಗೆ ಬಿಡೋದಪ್ಪ? ಸ್ಮೋಕಿಂಗ್ ಬಿಡೋದಕ್ಕೆ ಪರಿಹಾರ ಇಲ್ವಾ? ಇದೇ ಆಯುರ್ವೇದಿಕ್ ಡಾಕ್ಟ್ರು, ಆಯುರ್ವೇದ ವೈದ್ಯರು ಬರೀ ಸ್ಮೋಕ್ ಬಗ್ಗೆ ಹೇಳ್ತಾರಲ್ಲ ಅಂತ ಅಂದ್ಕೊಳ್ತೀರಾ? ನಮ್ಮ ಆಯುರ್ವೇದದಲ್ಲೂ ಧೂಮಪಾನ ಇದೆ. ನೀವು ಧೂಮಪಾನ ಮಾಡಿ, ಸ್ಮೋಕ್ ಮಾಡಿ. ಅದು ಯಾವುದು ಮಾಡ್ತೀರಾ? ಮಾರ್ಕೆಟಲ್ಲಿ ಸಿಗೋ ಸಿಗರೇಟುಗಳು ಬೇಡ. ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದಲ್ಲಿ ಹರ್ಬಲ್ ಸಿಗರೇಟ್ಸ್ ಬರ್ತಾ ಇದೆ. ಕೆಲವು ಕಂಪ್ನಿಗಳು ಹರ್ಬಲ್ ಸಿಗರೇಟನ್ನು ಬಿಡುಗಡೆ ಮಾಡಿದೆ. ಖಂಡಿತವಾಗಿಯೂ ಧಾರಾಳವಾಗಿ ಸ್ಮೋಕ್ ಬಿಡಬೇಕು. ಆ ಬಿಡಬೇಕು ಅನ್ನೋ ಮನಸ್ಥಿತಿ ಇರೋರಿಗೆ ಹೇಳ್ತಿರೋದು. ಆ ಟೈಮಲ್ಲಿ ಏನೋ ಒಂದು ಬೇಕು, ಅವರಿಗೆ ಬಿಡೋದಕ್ಕೆ ಏನೋ ಒಂದು ಬೇಕು. ಅದಕ್ಕೆ ಈ ಥರ ಆಯುರ್ವೇದ ಧೂಮಗಳು ಅಥವಾ ಧೂಮಪಾನ ಮಾಡೋದಕ್ಕೆ ಆಯುರ್ವೇದ ಧೂಮಗಳು ಸಿಗುತ್ತೆ. ಸಿಗದೇ ಇದ್ದರೆ ನೀವೇ ಕೂಡ ಮಾಡ್ಕೊಬೋದು. ಆಯುರ್ವೇದದಲ್ಲಿ ಧೂಮಪಾನ ಹೇಳಿದ್ದಾರೆ. ಅದಕ್ಕೆ ಧೂಮಪಾನಕ್ಕೆ ಯಾವ ಸಮಯ ಅಂತ ಹೇಳಿದ್ದಾರೆ, ಯಾವ ಕಾಯಿಲೆಗಳಿಗೆ ಧೂಮಪಾನ ಅಂತ ಹೇಳಿದ್ದಾರೆ, ಅವೆಲ್ಲವನ್ನು ನಿಮಗೆ ಸವಿಸ್ತಾರವಾಗಿ ನನಗೆ ಹೇಳ್ತೀನಿ. ಇದೇನು ಆಯುರ್ವೇದದಲ್ಲಿ ಧೂಮ ಅಂತಂದ್ರಲ್ಲ, ಇದೇ ಆಯುರ್ವೇದದಲ್ಲಿ ಮುಖ್ಯವಾಗಿ ಇಲ್ಲಿಂದ ಮೇಲ್ಗಡೆ ಬರೋ ಕಾಯಿಲೆಗಳು. ಉದಾಹರಣೆ, ಎದೆ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು, ಗಂಟಲಿಗೆ ಸಂಬಂಧಪಟ್ಟಿದ್ದು, ಬಾಯಿಗೆ ಸಂಬಂಧಪಟ್ಟ ENT ಅಂತೀವಲ್ಲ, ಕಣ್ಣು, ಕಿವಿ, ಗಂಟಲು, ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಧೂಮಪಾನವನ್ನು ಹೇಳಿದ್ದಾರೆ. ವಿಶೇಷವಾಗಿ ಕೆಮ್ಮು, ಕಫ, ಗಂಟಲು ನೋವು, ಈ ತಲೆನೋವಿನಲ್ಲಿ ಸೈನಸ್ ಹೆಡ್ಡೇಕ್ ಅಂತೀವಲ್ಲ, ನಾವು ತಲೆಯಲ್ಲಿ ಈ ಖಾಲಿ ಜಾಗದಲ್ಲಿ ಕಫ ತುಂಬಿಬಿಟ್ಟು ಅಥವಾ ಇದರೊಳಗೆ ಮ್ಯೂಕಸ್ ತುಂಬಿ ತುಂಬ ತಲೆನೋವು ಬರುತ್ತೆ. ಈ ಥರದ ತೊಂದರೆಗಳಿಗೆ, ಕಿವಿ ನೋವಿಗೆ, ಹಲ್ಲು ನೋವಿಗೆ ನಮ್ಮಲ್ಲಿ ಧೂಮಪಾನವನ್ನು ಹೇಳಿದ್ದಾರೆ. ಅದರಲ್ಲೂ ಬೇರೆ ಬೇರೆ ವೆರೈಟಿ ಹೇಳಿದ್ದಾರೆ. ಹೇಗೆ ಧೂಮಪಾನ ಮಾಡಬೇಕು ಅಂತ ಹೇಳಿದ್ದಾರೆ, ಯಾವುದ್ರಲ್ಲಿ ಧೂಮಪಾನ ಮಾಡಬೇಕು ಅಂತ ಹೇಳಿದ್ದಾರೆ. ಹಿಂದೆಲ್ಲ ನೀವು ಹಳೆ ಸಿನಿಮಾದಲ್ಲಿ ನೋಡ್ತೀರ, ಹುಕ್ಕ ಅಂತ ಸೇರ್ತಿದ್ರಲ್ಲ, ಅದೇ ಥರ ನಮ್ಮ ಆಯುರ್ವೇದದಲ್ಲಿ ಧೂಮನಳಿಕೆ ಅಂತ ಹೇಳಿದ್ದಾರೆ.
ಅದಿಷ್ಟು ಉದ್ದ ಇರಬೇಕು, ಹೀಗಿರಬೇಕು, ಅವೆಲ್ಲ ಇದೆ. ಅಕಸ್ಮಾತ್ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಅದರ ಎಲ್ಲ ಮಾಹಿತಿಯನ್ನು ಸವಿಸ್ತಾರವಾಗಿ ನಾನು ನಮ್ಮ ಲೈಫ್ ಅಟ್ ನೇಚರ್ನ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ನಾವು ಮಾಹಿತಿಯನ್ನು ಕೂಡ ತಿಳಿಸ್ತೀವಿ. ಆ ಧೂಮ ನಳಿಕೆಯಲ್ಲಿ ನಾವು ತಯಾರು ಮಾಡೋದು ಹೇಗಪ್ಪ, ಬಿಡಬೇಕು ಸಿಗರೇಟ್ ಬಿಡೋರು ಹೇಗೆ ತಯಾರು ಮಾಡಬೇಕು ಅಂತಂದರೆ, ದಪ್ಪ ಹುಲ್ಲು, ಯಾವುದಾದ್ರು ದಪ್ಪ ಹುಲ್ಲುಗಳು ಸಿಗುತ್ತೆ, ಕೆಲವು ವೆರೈಟಿ ಹುಲ್ಲುಗಳು. ಆ ದಪ್ಪ ಹುಲ್ಲಿನ ನಳಿಕೆಯನ್ನು ತೊಗೊಳ್ಳಿ, ಒಂದಿಷ್ಟುದ್ದ ಇರಲಿ, ಒಂದು 3 ಇಂದ 4 ಇಂಚ್ ಇರುವಷ್ಟು ನಳಿಕೆಯನ್ನು ತೊಗೊಂಡು ಅದನ್ನು ಅದರೊಳಗೆ ಈ ನಾನು ಹೇಳಿರುವ ಔಷಧಿಗಳು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಥರ ಔಷಧಿಗಳಿರುತ್ತೆ. ನಮ್ಮಲ್ಲಿ ಮೃದು ಧೂಮ, ಮಧ್ಯಮ ಧೂಮ, ತೀಕ್ಷ್ಣ ಧೂಮ ಅಂತೀವಿ. ಅಂದರೆ ಉದಾಹರಣೆ ಅವ್ರಿಗೆ ಯಾವ ಕಾಯಿಲೆ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ. ಈಗ ಉದಾಹರಣೆ ಮೃದು ಧೂಮ ಅಂತಂದರೆ ಈ ಕಮಲ, ಉತ್ಪಲ ಅಂದರೆ ಕಮಲದ ಹೂವು, ಉತ್ಪಲ, ಗುಗ್ಗುಳು, ಶೆಲ್ಲಕ್ಕಿ ಅಂತ ಒಂದು ಇದು ಬರುತ್ತೆ, ಏನು ಅದು ಒಂದು ಮರದ ಅಂಟು, ತುಂಬ ಪರಿಮಳ ದ್ರವ್ಯಗಳು. ಈ ಥರದ ದ್ರವ್ಯಗಳನ್ನು ಚೂರ್ಣ ಮಾಡಿಬಿಟ್ಟು ಅದನ್ನು ಒದ್ದೆ ಮಾಡಿ ಶುದ್ಧವಾದ ಹತ್ತಿ ಬಟ್ಟೆಯಲ್ಲಿ ಲೇಪ ಮಾಡಿಬಿಡೋದು. ಆ ಲೇಪ ಮಾಡಿಬಿಟ್ಟು ಅದನ್ನು ಈ ಏನು ನಮ್ಮದು ಹುಲ್ಲಿನ ಕಡ್ಡಿ ಬರ್ತದೆ ಅದಕ್ಕೆ ಸುತ್ತೋದು, ಒಂದು 3, 4, 5 ಲೇಯರ್ ಸುತ್ತಿ ನೆರಳಿನಲ್ಲಿ ಒಣಸಿ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಶುದ್ಧವಾದ ಎಳ್ಳೆಣ್ಣೆಯನ್ನು ಸೇರಿಸ್ಬಿಟ್ಟು ಈ ಧೂಮ ನಳಿಕೆಯಲ್ಲಿಟ್ಟು ಅದಕ್ಕೆ ಚೂರು ಬೆಂಕಿ ಹಚ್ಚಿ ಸೇದೋದ್ರಿಂದ ಧೂಮಪಾನ ಅದನ್ನು ಬಿಡೋರಿಗೆ ತುಂಬ ಒಳ್ಳೆಯದು. ಅದಲ್ಲದೆ ನಮ್ಮ ಆಯುರ್ವೇದದಲ್ಲಿ ಸುಗಂಧ ದ್ರವ್ಯಗಳು ಕೆಲವೆಲ್ಲ ಬರುತ್ತೆ, ಅಂದರೆ ಸುವಾಸನೆ ಎಣ್ಣೆ ಇರುವಂಥದ್ದು. ಉದಾಹರಣೆ ಪುದೀನ ಇರ್ಬೋದು, ತುಳಸಿ ಇರ್ಬೋದು, ಕಾಮಕಸ್ತೂರಿ ಎಲೆ, ಗುಗ್ಗುಳು, ಈ ಥರದನ್ನೆಲ್ಲ ಬಳಸಿಬಿಟ್ಟು ಕೂಡ ನಾವು ಇದನ್ನು ಬಿಡಬೇಕು. ದಾಲ್ಚಿನ್ನಿ ಎಲೆ, ದಾಲ್ಚಿನ್ನಿ ಇದನ್ನೆಲ್ಲ ಚೂರ್ಣ ಮಾಡಿಬಿಟ್ಟು ಕೂಡ ಧೂಮಪಾನಕ್ಕೆ ಬಳಸ್ಬೋದು. ಅದಲ್ಲದೆ ಕಫ, ಕೆಮ್ಮು ಎಲ್ಲ ಇದ್ದವರಿಗೆ ತೀಕ್ಷ್ಣ ಧೂಮ ಅಂತೀವಿ. ತೀಕ್ಷ್ಣ ಧೂಮದಲ್ಲಿ ದಶಮೂಲಗಳು, ನಿಮ್ಗೆ ಗೊತ್ತು, ನಾನು ದಶಮೂಲಗಳು ಅಂದರೆ 10 ಬೇರಿನ ಚೂರ್ಣ, ದಶಮೂಲಗಳು, ಶುಂಠಿ, ಹಿಪ್ಪಲಿ, ಮೆಣಸಿನಕಾಳು, ಈ ಪುಡಿಗಳನ್ನು ಸೇರಿಸಿ ಕಫಯುಕ್ತ, ಅಂದರೆ ತುಂಬ ಜನಕ್ಕೆ ಸ್ಮೋಕ್ ಮಾಡಿ ಭಾಳ ದಿನ ಸ್ಮೋಕ್ ತುಂಬ ಎದೆ ಒಳಗೆ ಕಫ ಇದೆ, ಕಫ ಆರಾಮಾಗಿ ಬರ್ತಿದೆ ಅಂದವರಿಗೆ, ಬರದೇ ಇರೋರಿಲ್ಲ, ಅವರಿಗೆ ತೀಕ್ಷ್ಣ ಧೂಮ ಅಂತ ಮಾಡ್ಬೋದು. ಇನ್ನು ಮಧ್ಯಮ ಪ್ರಮಾಣದಲ್ಲಿದ್ದೀರಾ, ಮಧ್ಯಮ ಧೂಮ ಅಂತಂದರೆ ಅದಕ್ಕೆ ಬೇರೆ ಬೇರೆ ಔಷಧಿಗಳು ನಮ್ಮಲ್ಲಿ ಹೇಳಿದ್ದಾರೆ. ಒಣ ಕೆಮ್ಮಿರೋರಿಗೆ ಜ್ಯೇಷ್ಠ ಮಧುಚೂರ್ಣ, ಕಮಲದ ದಂಟು ಅಥವಾ ಕಮಲದ ಹೂವು, ಮತ್ತು ಶೆಲ್ಲಕ್ಕಿ ನಾನು ಹೇಳಿದಿಲ್ಲ, ಅದರ ಒಳ್ಳೆ ಸುವಾಸನೆ ಬರುತ್ತೆ, ಧೂಮ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಧೂಪದ ಅಂಟು, ಗುಗ್ಗುಳು, ಶೆಲ್ಲಕ್ಕಿ ಇವೆಲ್ಲ ಇರಲೇಬೇಕು. ಯಾಕಿರಬೇಕು ಅಂತಂದರೆ ಬೇರೆ ಔಷಧಿ ಜೊತೆಗೆ ಈ ಥರದಿದ್ದರೆ ಇವೆಲ್ಲ ನೈಸರ್ಗಿಕವಾಗಿ ದೊರೆಯುವ ಅಂಟುಗಳು. ಗುಗ್ಗುಳು ಅನ್ನೋದು ಗುಗ್ಗುಳು ವೃಕ್ಷ ಅಂತ ಬರುತ್ತೆ, ಆ ಮರದ ಅಂಟು. ಶೆಲ್ಲಕ್ಕಿ ಅನ್ನೋದು ಶೆಲ್ಲಕ್ಕಿ ಗಿಡದ ಅಂಟು. ಧೂಪ, ಮಡ್ಡಿ ಧೂಪದಲ್ಲಿ ಅಂಟು ಬರುತ್ತೆ. ಯಾವುದೇ ಔಷಧಿಗಳು ಬೇಕಾದರೂ ಈ ಒಂದು ಅಂಟಿಗೆ ಸೇರಿದಾಗ ಒಳ್ಳೆ ಹೊಗೆ ಬರುತ್ತೆ. ಆಮೇಲೆ ಅದು ಆರೋಗ್ಯವಾದ ಹೊಗೆ, ಯಾವುದು ಹೊಗೆ ಸೊಪ್ಪಿನಿಂದ ಬರೋ ಹೊಗೆ ಅಲ್ಲ. ಈ ಥರದ ಅಂಟುಗಳನ್ನು ಬಳಸಿ ಆಯುರ್ವೇದ ಮೂಲಿಕೆಗಳನ್ನು ಚೂರ್ಣ ಮಾಡಿ ಈ ಅಂಟಿಗೆ ಸೇರಿಸಿ ಅದನ್ನು ನಾವು ಸೇವಿಸೋದ್ರಿಂದ ಅದನ್ನು ಹೇಗೆ ಅಲ್ಲಪ್ಪ ಧೂಮಪಾನ ಹೇಗೆ ಮಾಡಬೇಕು ಅಂತಂದರೆ, ಪ್ರಶಾಂತವಾದ ಜಾಗದಲ್ಲಿ ಅಥವಾ ನಾವು ಸ್ಟ್ರೈಟಾಗಿ ಕೂತ್ಕೊಂಡು, ನೆಟ್ಟಗೆ ಕೂತ್ಕೊಂಡು ಅದನ್ನು ಬಾಯಿಯಿಂದ ಎಳೆದುಕೊಂಡು ಬಾಯಿಯಿಂದನೇ ಬಿಡಬೇಕು. ಇಲ್ಲ ಕೆಲವರಿಗೆ ಮೂಗಿನಿಂದ ದುರ್ವಾಸನೆ ಬರುತ್ತೆ, ಅಂದರೆ ಕೆಟ್ಟ ವಾಸನೆ ಬರುತ್ತೆ ಮೂಗಿನಲ್ಲಿ. ಕೆಲವರಿಗೆ ಈ ಸೈನೋಸೈಟಿಸ್ ಇರುತ್ತೆ, ಮೂಗಿನಲ್ಲಿ ಏನು ಮೂಗು ಕಟ್ಟೋದು, ಆಮೇಲೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಇರುತ್ತೆ, ನೇಸಲ್ ಪಾಲಿಪ್ ಇರುತ್ತೆ. ಈ ಥರದವ್ರಿಗೆ ಏನಾಗುತ್ತೆ, ಸರಿಯಾಗಿ ಉಸಿರಾಡದೆ ಮೂಗಲ್ಲಿ ಕೆಟ್ಟ ವಾಸನೆ ಬರುತ್ತೆ. ಅವರೇ ಹೇಳ್ತಾರೆ ಕೆಲವು ರೋಗಿಗಳು, ಸರ್ ನಮ್ಮ ಮೂಗಲ್ಲಿ ವಾಸನೆ ಬರುತ್ತೆ ಅಂತ. ಆ ಥರದವರು ಧೂಮವನ್ನು ಮೂಗಿನಿಂದ ಎಳ್ಕೊಂಡು ಬಾಯಿಯಿಂದ ಹೊರಗಡೆ ಹಾಕಬೇಕು. ಅಂದರೆ ಈ ಕಡೆಯಿಂದ ಮೂಗಿಂದ ಹೋಗಿ ಒಮ್ಮೆ ಎಡಮೂಗಿನ ಹೊಳ್ಳೆ, ಒಮ್ಮೆ ಬಲ ಮೂಗಿನ ಹೊಳ್ಳೆಯಿಂದ ಹೊರಗೆ ಹಾಕಬೇಕು. ಬಾಯಿ ತೊಂದರೆ ಇರೋರು, ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಿರೋರು, ಅಥವಾ ಹಲ್ಲು ಹುಳುಕಾಗಿದ್ದವರು, ಒಸಡಿನ ತೊಂದರೆ ಇರೋರು ಬಾಯಿಯಿಂದ ತಗೊಂಡು ಬಾಯಿಯಿಂದನೇ ಹೊರಗಡೆ ಹಾಕ್ಬೋದು. ಈ ಥರ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಕಾಯಿಲೆ ಇದ್ದವರಿಗೆ, ಇನ್ನೊಂದು ಯಾರು ಧೂಮಪಾನಿಗಳಿದ್ದೀರೋ, ಈಗಾಗಲೇ ನೀವು ಧೂಮಪಾನ ಇವತ್ತು ಧೂಮಪಾನ ನಾಳೆಯಿಂದ ಬಿಡಿ. ನಮ್ಮ ದೇಹ ಹೇಗಿದೆ ಅಂತಂದರೆ, ಈ ಪಾಪಿ ಇಷ್ಟು ದಿನದಿಂದ ಸೇರ್ತಿದ್ದ, ಏನೋ ಪಾಪ ಬಿಡ್ತಿದ್ದಾನೆ, ತಕ್ಷಣ ನಮ್ಮ ದೇಹ ಬದಲಾಗ್ತಾ ಹೋಗುತ್ತೆ. ಪರವಾಗಿಲ್ಲಪ್ಪ ಇವನೇನು ಒಳ್ಳೆ ಬುದ್ಧಿ ಬಂದಿದೆ, ಅವನ ದೇಹ ನಾವು ನೋಡ್ಕೊಳ್ತಿದ್ದಾನೆ ಅಂತ ನಮ್ಮ ದೇಹ ಏನು ಮಾಡುತ್ತೆ, ಇವತ್ತು 20 ಸಿಗರೇಟ್ ಸೇದೋ ನಾಳೆ 18ಕ್ಕೆ ಬಂದರೂ ಕೂಡ ನಮ್ಮ ದೇಹಕ್ಕೆ ಚೈತನ್ಯ ಬರುತ್ತೆ. ನಿಲ್ಲಿಸೇ ಬಿಟ್ಟ ಅಂತಂದರೆ 1 ವಾರದಲ್ಲಿ ಯಾವುದೇ ಈ ಹವ್ಯಾಸ ಅಂದರೆ ಕೆಟ್ಟ ಹವ್ಯಾಸ ಇರೋರು, ಧೂಮಪಾನ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ಬಿಟ್ಟ ತಕ್ಷಣ ನಮ್ಮ ದೇಹ ತಕ್ಷಣ ಚೈತನ್ಯವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ, ನಮ್ಮ ದೇಹದಲ್ಲಿ ಬದಲಾವಣೆ ಶುರುವಾಗುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮಲ್ಲಿ ಯಾರೇ ಧೂಮಪಾನಿಗಳಿದ್ದರೆ ತಕ್ಷಣ ನಾಳೆಯಿಂದನೇ ಶುಭಸ್ಯ ಶೀಘ್ರಂ ಅಂತಾರೆ. ತಕ್ಷಣ ಧೂಮಪಾನವನ್ನು ಬಿಡಿ. ಆಯುರ್ವೇದದಲ್ಲಿ ಹೇಳುವ ಈ ಥರ ಮೂಲಿಕೆಗಳನ್ನು ಬಳಸಿ ಕೆಟ್ಟ ಧೂಮದಿಂದ ಒಳ್ಳೆ ಧೂಮಕ್ಕೆ, ಕೆಟ್ಟದಿಂದ ಒಳ್ಳೆಯದಕ್ಕೆ ಹೋಗೋಣ.
ನನಗನ್ಸುತ್ತೆ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಅಂತ. ಇದರಿಂದ ಕನಿಷ್ಠ ಕೆಲವು ಜನರಾದರೂ ಧೂಮಪಾನವನ್ನು ಬಿಟ್ಟರೆ ಕ್ಯಾನ್ಸರ್ ಅಥವಾ ಈ ಥರ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಮೊದಲಾದ ಭಯಂಕರ ಕಾಯಿಲೆಗಳಿಂದ ನರಳೋದು ತಪ್ಪುತ್ತೆ. ಹಾಗಾಗಿ ಈ ಮಾಹಿತಿಗಳನ್ನು ನಿಮ್ಮ ಸ್ನೇಹಿತರು, ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಆತ್ಮೀಯರು, ನಿಮ್ಮ ಬಗ್ಗೆ ನಿಮ್ಗೆ ಯಾರೋ ಒಬ್ಬರ ಬಗ್ಗೆ ಗೌರವ ಇದೆ ಅವರಿಗೆ ಈ ವಿಡಿಯೋವನ್ನು ಕಳಿಸ್ಬಿಟ್ಟು ದಯವಿಟ್ಟು ಬಿಡಪ್ಪ ಧೂಮಪಾನದ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇದೇ ಥರದ ವಿಶೇಷ ಮಾಹಿತಿಗಳು ಆಯುರ್ವೇದದಲ್ಲಿ ವಿಶೇಷವಾಗಿ ಹೇಳಿರೋ ಮಾಹಿತಿಗಳನ್ನ ಇಟ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಆರೋಗ್ಯವಾಗಿರಿ, ಆನಂದವಾಗಿರಿ, ನೈಸರ್ಗಿಕವಾಗಿರಿ. ನಮಸ್ಕಾರ.